ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ಎ ರಿಯಲ್ ರೂಟ್ ಆಫ್ ದ ಇಕ್ವೇಷನ್ x³ - x - 1 = 0 ಯೂಸಿಂಗ್ ಬೈಸೆಕ್ಷನ್ ಮೆಥಡ್ ಇನ್ 5 ಸ್ಟೇಜಸ್. ಯಾವ ಥರ ಮಾಡಬೇಕು ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಿ, ಇದನ್ನ ಕ್ವಶನ್ನ ಬರ್ಕೊಳ್ಳಿ. x³ - x - 1 = 0 ನೋಡಿ. ಬರ್ದಾದ್ಮೇಲೆ ಇದನ್ನ f(x) ಅಂತ ತಗೊಳ್ಳಿ. ಲೆಟ್ f(x) = x³ - x - 1. ಇದು ಬರ್ದಾದ್ಮೇಲೆ ಏನು ಮಾಡಿ, ಇನ್ನು ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳೋಣ. ನೋಡಿ ಹೆಂಗೆ ಟೈಪ್ ಮಾಡಿ ಗೊತ್ತಾ? x³ - x - 1ನ ಟೈಪ್ ಮಾಡಿ. ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಪವರ್ 3 ಮೈನಸ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ -1 ಕ್ಯಾಲ್ಕುಲೇಟ್. ಎಕ್ಸಾಕ್ಟಲ್ಲಿ 0 ಹಾಕಿ -1 ಬರುತ್ತೆ. ಅಂದರೆ f(0) is -1 ಕ್ಯಾಲ್ಕುಲೇಟ್. ಎಕ್ಸಾಕ್ಟಲ್ಲಿ 1 ಹಾಕಿ -1 ಬರುತ್ತೆ. f(1) = -1. ಎಕ್ಸಾಕ್ಟಲ್ಲಿ 2 ಹಾಕಿ 5 ಬರುತ್ತೆ. f(2) = 5. ಈಗ ನೋಡಿ, ಇಲ್ಲಿ ನೆಗೆಟಿವ್ ಇದೆ, ಇಲ್ಲಿ ಪಾಸಿಟಿವ್ ಬಂದಿದೆ. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಸ್ಟಾರ್ಟಿಂಗ್ ನೆಗೆಟಿವ್ ಬಂದು ಪಾಸಿಟಿವ್ ಬಂದರೆ ನಿಲ್ಲಿಸಬೇಕು. ಇದು ನೆಗೆಟಿವ್ ಬಂದಿದೆ, ಇಲ್ಲಿ ಪಾಸಿಟಿವ್ ಬಂದಿದೆ. ಇಲ್ಲೇನು ಮಾಡಬೇಕು? ರೂಟ್ ಲೈಸ್ ಬಿಟ್ವೀನ್ 1, 2 ಅಂತ ಬರ್ಕೋಬೇಕು. ರೂಟ್ ಲೈಸ್ ಬಿಟ್ವೀನ್ 1, 2 ಅಂತ ಬರ್ಕೋಬೇಕು. ನೋಡಿ, ಇದಾದಮೇಲೆ ಏನು ಮಾಡಿ, ನೀವು ಟೇಬಲ್ ಮಾಡ್ಕೊಳ್ಳಿ. ಟೇಬಲ್ ಮಾಡೋದು ಯಾವ ಥರ ಹೇಳ್ಕೊಡ್ತೀನಿ. ಫಸ್ಟು ಎ ಬರ್ಕೊಳ್ಳಿ, ಆಮೇಲೆ ಬಿ ಬರ್ಕೊಳ್ಳಿ, ಆಮೇಲೆ x = a + b/2 ಅಂತ ಬರ್ಕೊಳ್ಳಿ. x = a + b/2 ಅಂತ ಬರ್ಕೊಳ್ಳಿ. ಆಮೇಲೆ f(x) ಬರ್ಕೊಳ್ಳಿ. ಇಲ್ಲಿ ಈಗ ಎ ಕೆಳಗಡೆ ನೋಡಿ 1 ಬರೀರಿ, ಬಿ ಕೆಳಗಡೆ 2 ಬರೀರಿ. ಅರ್ಥ ಆಗ್ತಿದೆಯಲ್ವಾ? ಕ್ಯಾಲ್ಸಿಲಿ a + b/2 ಅಂತ ಟೈಪ್ ಮಾಡಿ. ಆಲ್ಫಾ a + ಆಲ್ಫಾ b/2. ಅರ್ಥ ಆಗ್ತಿದೆಯಲ್ವಾ? ಟೈಪ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಕೊಡಿ. ಎ ಜಾಗದಲ್ಲಿ 1 ಕೊಡಿ, ಬಿ ಜಾಗದಲ್ಲಿ 2 ಕೊಡಿ. ಏನು ಬಂತು? 1.5 ಬಂತು. ಇಲ್ಲಿ 1.5 ಅಂತ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಏನು ಮಾಡಿ, ಇಲ್ಲಿ ನೋಡಿ, ಹೇಗೆ f(1)ಗೆ ನೆಗೆಟಿವ್ ಬಂದಿದೆ, ಅಂದರೆ ಇಲ್ಲಿ ನೆಗೆಟಿವ್ ಬಂದಿದೆ. 2ಗೆ ಪಾಸಿಟಿವ್, ಇಲ್ಲಿ ನೆಗೆಟಿವ್ ಇಲ್ಲಿ ಪಾಸಿಟಿವ್ ಅಂತ ಸುಮ್ಮನೆ ಬರೀತೀವಿ. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡಿ, AC ಹೊಡೆದ್ಬಿಟ್ಟು f(x) ಹೋಗಿ ಕ್ಯಾಲ್ಕುಲೇಟ್. ಇಲ್ಲಿ ಎಕ್ಸ್ ಜಾಗದಲ್ಲಿ 1.5 ಆಗಿ ಆನ್ಸರ್ ಏನು ಬಂತು? 0.875. 0.875. ಈಗ ನೋಡಿ, ಇದು ಪಾಸಿಟಿವ್ ಬಂದಿರೋದ್ರಿಂದ ಈ ಎಕ್ಸ್ ವ್ಯಾಲ್ಯೂನ ಪಾಸಿಟಿವ್ ಕೆಳಗಡೆ ಬರೀರಿ. ಇದು ನೆಗೆಟಿವ್ ಬಂದರೆ ಈ ಎಕ್ಸ್ ವ್ಯಾಲ್ಯೂನ ನೆಗೆಟಿವ್ ಕೆಳಗಡೆ ಬರೀಬೇಕು. ಈಗ ಇದು ಪಾಸಿಟಿವ್ f(x) ಬಂದಿರೋದ್ರಿಂದ ಈ 1.5ನ ಪಾಸಿಟಿವ್ ಕೆಳಗಡೆ ಬರೀರಿ. ಆಮೇಲೆ ಇದನ್ನ ಹಂಗೆ ಇಟ್ಕೊಳ್ಳಿ. ಈಗ a + b/2ಗೆ ಹೋಗಿ, ಇಲ್ಲಿ AC ಹೊಡೆದ್ಬಿಟ್ಟು ಕ್ಯಾಲ್ಕುಲೇಟ್ ಕೊಡಿ. ಎ ಜಾಗದಲ್ಲಿ 1 ಕೊಡಿ, ಬಿ ಜಾಗದಲ್ಲಿ 1.5 ಕೊಡಿ. ಆನ್ಸರ್ 1.25. ಇಲ್ಲಿ 1.25 ಬರ್ಕೊಳ್ಳಿ. ಆಮೇಲೆ ಈಕ್ವಲ್ ಕೊಡಿ, AC ಕೊಡಿ. ಈಗ f(x) ಫೈಂಡ್ ಮಾಡಬೇಕು. f(x)ಗೆ x³ - x ಹೋಗಬೇಕು. ನೋಡಿ, ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ 1.25 ಹೊಡೀರಿ. ಎಷ್ಟು ಬಂತು? -0.29687. ಈಗ 5 ಡಿಜಿಟ್ 7 ಇರೋದ್ರಿಂದ ನೀವು 4 ಡೆಸಿಮಲ್ಗೆ ಫಿಕ್ಸ್ ಮಾಡ್ತೀನಿ ಅಂದರೆ, ರೌಂಡ್ ಆಫ್ ಮಾಡ್ತೀನಿ ಅಂದರೆ 69 ಆಗುತ್ತೆ. -0.2969. ಮೇನ್ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ನೆಗೆಟಿವ್ ಬಂದಿದೆಯಾ ಪಾಸಿಟಿವ್ ಬಂದಿದೆಯಾ ಅದು ಇಂಪಾರ್ಟೆಂಟ್. ಇಲ್ಲಿ ಆನ್ಸರ್ ನೆಗೆಟಿವ್ ಬಂದಿರೋದ್ರಿಂದ ನೆಗೆಟಿವ್ ಕೆಳಗಡೆ ಇದನ್ನ ಹಾಕಿ 1.25ನ. ಅರ್ಥ ಆಗ್ತಿದೆಯಲ್ವ? ಇದು ಏನಿದೆ ಆಮೇಲೆ ಅದನ್ನ ಹಂಗೆ ಬರ್ಕೊಳ್ಳಿ. ಮತ್ತು a + b/2ಗೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. ಎ ಜಾಗದಲ್ಲಿ 1.25 ಹಾಕಿ, ಬಿ ಜಾಗದಲ್ಲಿ 1.5 ಹಾಕಿ,
ಏನು ಬರುತ್ತೆ ಬರ್ಕೊಳ್ಳಿ. 1.375 ಇಲ್ಲಿ 1.375 ಅಂತ ಬರ್ಕೊಳ್ಳಿ. ಆಮೇಲೆ ಎ ಸಿ ಹೊಡೆದ್ಬಿಟ್ಟು ಎಫ್ ಆಫ್ ಎಕ್ಸ್ಗೆ ಹೋಗಿ ಕ್ಯಾಲ್ಕುಲೇಟ್ ಕೊಟ್ಟು 1.375 ಹೊಡೀರಿ. ಏನು ಬಂದಿದೆ? 0.2246. 0.2246 ಇದು ಪಾಸಿಟಿವ್ ಬಂದಿರೋದ್ರಿಂದ ಈ ಎಕ್ಸ್ ವ್ಯಾಲ್ಯೂನ ಪಾಸಿಟಿವ್ ಕೆಳಗಡೆ ಹಾಕಿ. 1.375 ಇದನ್ನ ಹಿಂಗಿದೆ ಹಂಗೆ ಬರ್ಕೊಳ್ಳಿ. 1.25 ಈಗ ಎ ಸಿ ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ ಎ ಪ್ಲಸ್ ಬಿ ಬಟ್ಟು ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ಜಾಗದಲ್ಲಿ 1.25 ಕೊಡಿ, ಬಿ ಜಾಗದಲ್ಲಿ 1.375 ಕೊಡಿ. ಏನು ಬಂತು ಆನ್ಸರು? 1.3125 ಬರ್ಕೊಳ್ಳೋಣ ಇದನ್ನ. 1.3125 ಆಮೇಲೆ ಏನು ಮಾಡಿ ಎ ಸಿ ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ ಇಲ್ಲಿ ಕ್ಯಾಲ್ಕುಲೇಟ್ ಕೊಡಿ. ಎಕ್ಸಾಕ್ಟ್ದಲ್ಲಿ 1.3125 ಕೊಡಿ. ನೆಗೆಟಿವ್ ಬಂತು -0.0515. ಇದು ನೆಗೆಟಿವ್ ಬಂದರೆ ಇದನ್ನ ನೆಗೆಟಿವ್ ಕೆಳಗಡೆ ಬರೀರಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನೆಗೆಟಿವ್ ಕೆಳಗಡೆ ಅಂದರೆ ಇದು ನೆಗೆಟಿವ್ ಇದೆ, ನೆಗೆಟಿವ್ ಕೆಳಗಡೆ ಇಲ್ಲಿ ಬರೀರಿ. 1.3125 ಇದು ಹೆಂಗಿದೆ ಹಂಗೆ ಇರಲಿ. 1.375 ಎ ಪ್ಲಸ್ ಬಿ ಬೈ 2ಗೆ ಹೋಗಿ ಎ ಜಾಗದಲ್ಲಿ 1.3125 ಬರೀರಿ, ಬಿ ಜಾಗದಲ್ಲಿ 1.375 ಹೊಡೀರಿ. ಆನ್ಸರ್ ಏನು ಬಂತು? 1.34375. 1.34375 ಆಗುತ್ತೆ. ಇಲ್ಲಿಗೆ ಸ್ಟಾಪ್ ಮಾಡಿ. ಯಾಕೆ ಅಂದರೆ ಅವ್ರ ಕ್ವಶನಲ್ಲಿ ನಿಮಗೆ 5 ಸ್ಟೇಜಸ್ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ ಕ್ವಶನಲ್ಲಿ 5 ಸ್ಟೇಜಸ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನೀವೇನು ಮಾಡಬೇಕು? ಎಕ್ಸ್ 5 ಗಂಟ ಮಾಡಬೇಕು. ಇದು x1, x2, x3, x4, x5 ಇಲ್ಲಿಗೆ ಸ್ಟಾರ್ಟ್ ಮಾಡಿ. ದೇರ್ಫೋರ್ x ಈಸ್ ಈಕ್ವಲ್ ಟು ದ ರಿಯಲ್ ರೂಟ್ ಆಫ್ ದ ಗಿವನ್ ಇಕ್ವೇಷನ್ ಇಸ್ 1.34375. ಬೇಕಿದ್ರೆ ಇದನ್ನ 4 ಡೆಸಿಮಲಲ್ಲಿ ಬರೀತೀನಿ ಅಂದರೆ 1.3437 ಬದಲು 38 ಬರೀಬೋದು. ಇಷ್ಟೇ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಏನು ಮಾಡಬೇಕು? ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ಎ ರಿಯಲ್ ರೂಟ್ ಆಫ್ ದ ಇಕ್ವೇಷನ್ x³ - x - 1 0 ಯೂಸಿಂಗ್ ಬೈಸೆಕ್ಷನ್ ಮೆಥಡ್ ಇನ್ 5 ಸ್ಟೇಜಸ್ ಅಂತ ಕೇಳಿದರೆ ಫಸ್ಟ್ x³ - x - 1 = 0 ಬರ್ಕೊಳ್ಳಿ. ಇದನ್ನ ಎಫ್ ಆಫ್ ಎಕ್ಸ್ ಅಂತ ಬರ್ಕೊಳ್ಳಿ. ಎಕ್ಸಾಕ್ಟ್ದಲ್ಲಿ 0 ಹಾಕಿ -1 ಬರುತ್ತೆ, 1 ಹಾಕಿ -1 ಬರುತ್ತೆ, 2 ಹಾಕಿ 5 ಬರುತ್ತೆ. ಹೆಂಗೆ ಅಂದರೆ ಇದನ್ನ ಕ್ಯಾಲ್ಸಿಲಿ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಪವರ್ 3 ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಿಂದ ಮಾಡ್ತೀನಿ ನೋಡಿ. ಶಿಫ್ಟು 9 3 == ಫಸ್ಟ್ ಇದನ್ನ ಟೈಪ್ ಮಾಡಿ. ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಪವರ್ 3 ಮೈನಸ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ -1 ಕ್ಯಾಲ್ಕುಲೇಟ್. ಎಕ್ಸಾಕ್ಟ್ದಲ್ಲಿ ಏನಾಗಬೇಕು? 0ಗೆ -1 ಬರ್ತಾಯಿದೆ. ಇದು ನೆಗೆಟಿವ್ ಬಂದಿದೆ, ಪಾಸಿಟಿವ್ ಬರೋಗಂಟ ಮಾಡಬೇಕು. 1ಗೆ ಮತ್ತೆ ನೆಗೆಟಿವ್ ಬರ್ತಾಯಿದೆ, 2ಗೆ ಪಾಸಿಟಿವ್ ಬಂದಿದೆ. ಸ್ಟಾಪ್ ಮಾಡಿ. ರೂಟ್ ಲೈಸ್ ಬಿಟ್ವೀನ್ 1, 2 ಅಂತ ಬರ್ಕೊಳ್ಳಿ. ಟೇಬಲಲ್ಲಿ ಏನು ಮಾಡಬೇಕು? ಇದನ್ನ ಎ, ಇದನ್ನ ಬಿ ಬರ್ಕೋಬೇಕು. ಎ ಮೇಲ್ಗಡೆ ನೆಗೆಟಿವ್ ಅಂತ ಬರೀ, ಯಾಕಂದರೆ ಆನ್ಸರ್ ನೆಗೆಟಿವ್ ಇದೆ. ಬಿ ಮೇಲ್ಗಡೆ ಪಾಸಿಟಿವ್ ಅಂತ ಬರ್ಕೋಬೇಕು. ಸುಮ್ಮನೆ ಇದು ಎಕ್ಸಾಮಲ್ಲಿ ಬರೀಬಾರ್ದು, ಸುಮ್ಮನೆ ರಫ್ ವರ್ಕು ನಿಮಗೆ. ಎಕ್ಸ್ ಅಂದರೆ a + b/2 ಇದು ಮಾತ್ರ ನೆಗೆಟಿವ್ ಪಾಸಿಟಿವ್, ಇದು ಮಾತ್ರ ಎಕ್ಸಾಮಲ್ಲಿ ಬರೀಬೇಡಿ, ಬಾಕಿದೆಲ್ಲ ಬರೀಬೇಕು. ಕ್ಯಾಲ್ಸಿಯಲ್ಲಿ a + b/2 ಟೈಪ್ ಮಾಡಿ. ಕ್ಯಾಲ್ಕುಲೇಟ್. a ಅಂದರೆ 1, b ಅಂದರೆ 2 ಹಾಕಿದ್ರೆ ಇದು ಬರುತ್ತೆ. ಹಿಂಗೆ ಅಂದರೆ a + b/2 ಆಲ್ಫಾ a ಪ್ಲಸ್ ಆಲ್ಫಾ b/2 ಕ್ಯಾಲ್ಕುಲೇಟ್. a ಅಂದರೆ 1, b ಅಂದರೆ 2, 1.5 ಬರುತ್ತೆ. ಆಮೇಲೆ ಎ ಸಿ ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. ಎಕ್ಸಾಕ್ಟ್ದಲ್ಲಿ 1.5 ಕೊಡಿ. ಎಷ್ಟು ಬಂತು? 0.875. ಗೊತ್ತಾಗ್ತಿದೆಯಲ್ವಾ? ಹಂಗೆ ಅದೇ ಥರ ಕ್ಯಾಲ್ಕುಲೇಟ್. ಈಗ ಎ ಸಿ ಹೊಡೆದ್ಬಿಡಿ. ಪಾಸಿಟಿವ್ ಬಂದ ತಕ್ಷಣ ಇದು ಪಾಸಿಟಿವ್ ಕೆಳಗಡೆ ಬರೀರಿ. ಈ 1 ಹಂಗೆ ಬರ್ಕೊಳ್ಳಿ. a + b/2ಗೆ ಹೋಗಿ. a ಅಂದರೆ 1, b ಅಂದರೆ 1.5, 1.25 ಬರುತ್ತೆ. ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್. 1.25 ಕೊಡಿ. ನೆಗೆಟಿವ್ ಬರುತ್ತೆ. ಇಲ್ಲಿ ಈಗ ನೆಗೆಟಿವ್ ಬಂದಿರೋದ್ರಿಂದ ಈ 1.5ನ ನೆಗೆಟಿವ್ ಕೆಳಗಡೆ ಬರೀರಿ, ಇಲ್ಲಿ ಬರೀರಿ. ಇದನ್ನ ಹಂಗೆ ಬರ್ಕೊಳ್ಳಿ. a + b/2ಗೆ ಹೋಗಿ ಕ್ಯಾಲ್ಕುಲೇಟ್. a ಅಂದರೆ 1.25, b ಅಂದರೆ 1.5 ಎಷ್ಟು ಬರುತ್ತೆ? 1.375 ಬರುತ್ತೆ. ಇದಕ್ಕೆ ಹೋಗಿ ಎಫ್ ಆಫ್ ಎಕ್ಸ್ಗೆ
ಕ್ಯಾಲ್ಕುಲೇಟ್ ಕೊಡಿರಿ. 1.375 ಹೊಡೀರಿ. 0.2246. ಆಮೇಲೆ ಇದು ಪಾಸಿಟಿವ್ ಬಂದಿರೋದ್ರಿಂದ ಇದನ್ನ ಪಾಸಿಟಿವ್ ಕೆಳಗಡೆ ಬರೀರಿ. ಇದನ್ನ ಹಂಗೆ ಬರ್ಕೊಳ್ಳಿ. ಮತ್ತು a+b/2ಗೆ ಹೋಗಿ. a ಅಂದರೆ 1.25, b ಅಂದರೆ 1.375. ಆನ್ಸರ್ 1.3125. ಇದು ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. 1.375 ಹೊಡೀರಿ. 1.375 ಹೊಡೀರಿ. ಏನು ಬಂತು? ಪಾಸಿಟಿವ್ ಬಂತು. ಇದು ಪಾಸಿಟಿವ್ ಕೆಳಗಡೆ ಬರೀರಿ. ಆಮೇಲೆ a+b/2 ಮಾಡಿ. 1.25, 1.375. ಆನ್ಸರ್ ಏನು ಬಂತು? 1.3125 ಬಂತು. ಮೇಲ್ಗಡೆ ಹೋಗಿ 1.3125 ಹೊಡೀರಿ. ನೆಗೆಟಿವ್ ಬಂತು. ಆಮೇಲೆ ಏನು ಮಾಡಿ? ನೆಗೆಟಿವ್ ಅಂದರೆ ಇದನ್ನ ನೆಗೆಟಿವ್ ಕೆಳಗಡೆ ಬರೀರಿ. ಇದನ್ನ ಹಂಗೆ ಬರ್ಕೊಳ್ಳಿ. ಮೇಲ್ಗಡೆ ಹೋಗಿ a+b/2 ಕ್ಯಾಲ್ಕುಲೇಟ್. a ಅಂದರೆ 1.3125, 1.375. ಆನ್ಸರ್ 1.34375 ಬರುತ್ತೆ. ಇಲ್ಲಿಗೆ ಸ್ಟಾಪ್ ಮಾಡೋದು ಯಾಕೆ ಅಂದರೆ ಅದು 5 ಸ್ಟೇಜಸ್ ಅಂತ ಕೇಳಿದ್ದಾರೆ, ಅದಕ್ಕೆ ಸ್ಟಾಪ್ ಮಾಡಿ. ಗೊತ್ತಾಗ್ತಿದೆಯಲ್ವಾ? ಇದು ಫೈನಲ್ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.